ನಾವು ಅದ್ಭುತವಾದ ರೈತರ ಹೊಲಕ್ಕೆ ಬಂದಿದ್ದೀವಿ. ಇಲ್ಲಿ ಬೆಳೆ ವಿಶೇಷ ಏನು ಅಂತ ಹೇಳಿದರೆ ಕಾಫಿ ಬೆಳೆಯನ್ನು ನೋಡ್ಲಿಕ್ಕೆ ಬಂದಿದ್ವಿ. ಇವತ್ತು ಒಂದು ದಿವಸದ ಕಾರ್ಯಾಗಾರ ಇತ್ತು. ಇಲ್ಲಿ ನಮ್ಮ ಯಶವಂತು, ನಮ್ಮದು ಮುರುಘಾ ಅವರು, ನಮ್ಮ ವಸಂತ್ ಅವರಿಗೆ ಕೃಷಿನ ಮಾಡಿಸಿದ್ದಾರೆ. ಈಗ ವಸಂತ್ ಅವರ ಸ್ವಂತ ಹೊಲದಲ್ಲಿದ್ದೀವಿ. ಇವರು ತುಂಬ ಜನರಿಗೆ ರೈತರು ಇವರು ಹೊಲನ ನೋಡಿ ಕೃಷಿ ಮಾಡ್ತಾ ಇದ್ದಾರೆ. ಈಗ ಅವರೊಂದು ಹೊಲಕ್ಕೆ ಬಂದಿದ್ದೀವಿ. ಏನು ಮಾಡಿದ್ದಾರೆ ಹಂಗಿದ ಗ್ರೀನ್ ಪ್ಲಾನೆಟನ್ನು ಬೇರೆ ಬೇರೆ ಹೋಗಿ ಹೇಳಬೇಕಂದ್ರೆ ಅವ್ರ ಹೊಲದಲ್ಲಿ ಏನು ಮಾಡಿದ್ದಾರೆ ನೋಡೋಣ, ಚೆಕ್ ಮಾಡೋಣ ಅಂತ ಬಂದಿದ್ವಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ತಮ್ಮದು ಇದು ಯಾವ ಊರು? ಇದು ಸೋಮವಾರಪೇಟೆ ತಾಲೂಕು ಸುಂಟಿಕೊಪ್ಪ, ನಾಲ್ಕು ಸಿರಗಂಗ ಗ್ರಾಮ. ಈಗ ನೀವು ಈ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಇದಕ್ಕೆ ಬಳಕೆ ಮಾಡ್ತಾ ಇದ್ದೀರಾ. ಈ ಬಳಕೆ ಮಾಡಿದ ಮೇಲೆ ನಿಮ್ಗೆ ಏನು ವ್ಯತ್ಯಾಸ ಬಂದಿದೆ? ಸರ್ ಕಾಯಿ ದಪ್ಪ ಆಗಿದೆ, ಶೈನಿಂಗ್ ಇದೆ, ಮತ್ತೆ ಚಿಗುರು ಹೊಡಿತಿದೆ ಸರ್. ಅಂದ್ರೆ ಕಾಯಿ ಸೈಜ್ ಇದೆ. ಹೌದು, ದಪ್ಪ ಬಂದಿದೆ. ಹೌದು. ಬಿಡಿ ಬಿಡಿ ಈಗ ಗೊಂಚಲು ಇದೆ ಸರ್. ಈ ಥರ ಗೊಂಚಲು ತುಂಬಾ ಸ್ಟ್ರೆಂತ್ ಇದೆ. ಹೌದು. ಈಗ ಇದು ಒಂದು ಬದಲಾವಣೆ ಆಯ್ತು. ಮತ್ತೇನು ಬದಲಾವಣೆ ಬಂದಿದೆ? ಚಿಗುರು ಹೊಡಿತಿದೆ ಸರ್. ಚಿಗುರು ಅಂದ್ರೆ ಏನು? ಎಲ್ಲಿ ಚಿಗುರು ಬರ್ತಿದೆ? ಹೊಸ ಚಿಗುರು ಬಂದಿದೆ ಸರ್. ಇದರಲ್ಲಿ ತುದಿ ಮತ್ತೆ ಸೈಡ್ ಬರ್ತಿದೆ ಸರ್. ಇಲ್ಲಿ ತೋರಿಸಿ. ಇಲ್ಲಿ ನೋಡಿ ಸರ್, ಈ ಥರ ಇದೆ. ಏನು ಚಿಗುರುಗಳು ಏನು ಬರ್ತಿದೆ? ಹೌದು, ನೆಕ್ಸ್ಟ್ ಇದೆ ಸರ್. ಇದು ನೆಕ್ಸ್ಟ್ ಇಯರಿಗೆ ಕೊಡ್ತಿದ್ದೀವಿ. ಚಿಗುರುಗಳು ಜಾಸ್ತಿ, ರೆಂಬೆ ಕೊಂಬೆಗಳು ಜಾಸ್ತಿ ಬಂತು ಅಂತ ಹೇಳಿದ್ರೆ ಜಾಸ್ತಿ ಫಸಲು ನೆಕ್ಸ್ಟ್ ಇಯರಿಗೆ ಇದಾಗ್ತದೆ. ನಿಮಗೆ ಚಿಗುರು ಚೆನ್ನಾಗಿ ಬಂದಿದೆ, ಮತ್ತೆ ಕಾಯಿ ಸೈಜ್ ಬಂದಿದೆ, ವೆಯ್ಟ್ ಇದೆ. ಇದರಲ್ಲಿ ಏನು ವ್ಯತ್ಯಾಸ ತೋರಿಸಿ ನೋಡೋಣ. ವರ್ಷ ನೀವೇನು ಕೃಷಿ ಮಾಡ್ತಾ ಇದ್ರಿ? ಅಂದ್ರೆ ಕಾಯಿ ಸೈಜ್ ದಪ್ಪ ಇದೆ ಸರ್ ಇದರಲ್ಲಿ. ಈಗ ತಪ್ಪಾಯ್ತು. ವರ್ಷ ಈ ಟೈಪ್ ಸೈಜ್ ಬಂದಿಲ್ಲ. ಏನು ಕೃಷಿ ಮಾಡ್ತಾ ಇದ್ರಿ? ಪ್ರತಿ ವರ್ಷನೂ ಗೊಬ್ಬರಗಳನ್ನ ಏನ್ ಹಾಕ್ತಾ ಇದ್ರಿ? ಕೆಮಿಕಲ್ ಯೂಸ್ ಮಾಡ್ತಿದ್ದೆ ಸರ್. ಕೆಮಿಕಲ್ ಬಳಸ್ತಾ ಇದ್ರಿ. ಕೆಮಿಕಲ್ ಬಳಸಬೇಕಾದ್ರೆ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ಈಗ ನಿಮ್ ಪಕ್ಕದ ಜಮೀನನ್ನು ಕೂಡ ನಾವು ಸೈಜ್ ಬಂದಿಲ್ಲ. ಏನು ಕೃಷಿ ಮಾಡ್ತಾ ಇದ್ರಿ? ಪ್ರತಿ ವರ್ಷನೂ ಗೊಬ್ಬರಗಳನ್ನ ಏನ್ ಹಾಕ್ತಾ ಇದ್ರಿ? ಕೆಮಿಕಲ್ ಯೂಸ್ ಮಾಡ್ತಿದ್ದೆ ಸರ್. ಕೆಮಿಕಲ್ ಬಳಸ್ತಾ ಇದ್ರಿ. ಕೆಮಿಕಲ್ ಬಳಸಬೇಕಾದ್ರೆ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ಲ. ಈಗ ನಿಮ್ ಪಕ್ಕದ ಜಮೀನನ್ನು ಕೂಡ ನಾವು ಪ್ರೆಸೆಂಟ್ ನೋಡಿ ಬಂದಿದ್ವಿ. ಈಗ ಇದರಲ್ಲಿ ಏನು ವ್ಯತ್ಯಾಸ ಇದೆ ತೋರಿಸಿ. ಬೀಜ ಹೆಂಗೆ ವೆಯ್ಟ್ ಇದೆ ನೋಡಿ ಸರ್. ಓಪನ್ ಮಾಡ್ಲಿಕ್ಕೆ ಆಗತ್ತಾ? ಏನ್ ಸೈಜ್ ಬಂದಿದೆ ಏನೋ ನೋಡ್ಲಿಕ್ಕೆ. ಸಿಪ್ಪೆ ತೆಳುವಾಗಿ ಕಾಯಿ ದಪ್ಪ ಆಗಿದೆ ಸರ್. ಅಂದ್ರೆ ಸಿಪ್ಪೆನೂ ತೆಳು ಬಂದಿದೆ. ನೋಡಿ, ಸಿಪ್ಪೆ ತುಂಬಾ ತೆಳು ಇದೆ. ಇದು ಫುಲ್ ಬೀಜ, ಇದು ಪೂರ್ತಿ ಬೀಜ. ಅಷ್ಟೇ ಅದ್ಭುತವಾಗಿ ಇದು ಬಂದಿದೆ. ಸಿಪ್ಪೆ ತೆಳು ಬಂದಿದೆ, ಬೀಜ ಸೈಜ್ ಬಂದಿದೆ. ಹೊಡೆದಾಗ ನೋಡಿ ಅದೇ ಥರ ಇದೆ. ಹೊಡೆದಾಗಿದ್ದನ್ನು ಕೂಡ ಒಂದು ಇದರಲ್ಲಿ ಎರಡು ಮಾಡಿದ್ರು ಕೂಡ ಇಷ್ಟು ಸ್ಟ್ರೆಂತ್ ಇದೆ. ಈಗ ರೈತಾಪಿ ಕುಟುಂಬಕ್ಕೆ ನೀವೇನೇ ಹೇಳಕ್ ಇಷ್ಟಪಡ್ತೀರಾ? ಸರ್, ಕೆಮಿಕಲ್ ಬಿಟ್ಟು ಆರ್ಗಾನಿಕ್ ಯೂಸ್ ಮಾಡಿ. ಅದರಿಂದ ಭವಿಷ್ಯ. ಆರ್ಗ್ಯಾನಿಕ್ ಯಾಕೆ ಯೂಸ್ ಮಾಡಬೇಕು? ಭೂಮಿ ತಾಯಿನ ಉಳಿಸಬೇಕು, ಮಣ್ಣು. ಈಗ ಆರ್ಗ್ಯಾನಿಕ್ ಅಂದ್ರೆ ತುಂಬಾ ಕಂಪನಿಗಳು ಇದೆ. ಹೌದು. ಗ್ರೀನ್ ಪ್ಲಾನೆಟೇ ಯಾಕೆ ಮಾಡಬೇಕು? ನೀವು ಆರ್ಗ್ಯಾನಿಕ್ ಎಲ್ಲ ತುಂಬಾ ಬಳಸಿದ್ರಿ ಅಲ್ವಾ? ಇಲ್ಲ ಸರ್, ಫಸ್ಟ್ ಟೈಮ್. ಮೊದಲೆಲ್ಲ ಬೇರೆ ಕಂಪನಿಗಳದ್ದು ಯಾವ್ದು ಇಲ್ಲ ಸರ್, ಬಳಸಿಲ್ಲ, ಬರೀ ರಾಸಾಯನಿಕನೇ ಮಾಡ್ತಾ ಇದ್ರಿ. ಈಗ ತಂತ್ರಜ್ಞಾನ ಆಧಾರಿತ ಗ್ರೀನ್ ಪ್ಲಾನೆಟ್ ಇರೋದ್ರಿಂದ ಇದು ನೀವು ಗುಣಮಟ್ಟ ನೋಡಿರೋದ್ರಿಂದ ಕಂಪ್ಲೀಟ್ ಆಗಿ ಬಳಸ್ಬೇಕಂತ. ಈಗ ನಿಮ್ ಸಲಹೆ ತಕೊಂಡು ಬೇರೆ ಯಾರು ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಜೊತೆಗೆ ನಮಗೆ ಮುರುಘಾ ಅವರು ಜೊತೆಗಿದ್ದಾರೆ. ಮುರುಘಾ ಅವರೇ, ನಿಮ್ಮ ಸ್ನೇಹಿತರಿಗೆ ಒಂದು ಅದ್ಭುತವಾಗಿ ಬೆಳೆ ಮಾಡಿಸಿದ್ದೀರಾ. ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಮತ್ತೆ ರೈತರು ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೀವು ಕೊಟ್ಟಿರೋಂಥದ್ದು, ಏನ್ ಹೇಳ್ತೀರಾ? ಅದೇ ಸರ್, ನಾನು ಬಂದು ಇವರಲ್ಲಿಗೆ ಬರ್ತಾ ಇದ್ದೆ. ಬಂದಾಗ ಮೊದಲು ನೋಡಿದ್ದೀನಿ ಇದನ್ನ. ಈ ತೋಟ ನಾನು ಫಸ್ಟ್ ಬಂದು ವಿಸಿಟ್ ಮಾಡಿದ್ದೀನಿ. ಆಗ ಈ ತರ ಇರ್ಲಿಲ್ಲ, ತುಂಬಾ ಸ್ಮಾಲ್ ಆಗಿ ಸಣ್ಣ ಬೀಜಕ್ಕೆ ಇತ್ತು. ಹಾಗೆ ನಾನು ಯಶವಂತ್ ಅವರು ಹೇಳಿದ್ರು ಗ್ರೀನ್ ಪ್ಲಾನೆಟ್ ಅಂತ ಹೇಳಿ ಒಂದು ಇದಿದೆ, ಮಾಡಿ ಶುಂಠಿಗೆ ಮಾಡಿ ಅಂತ ಹೇಳಿ. ನಾನು ಶುಂಠಿ ಮಾಡ್ತಾ ಇರೋದು. ಶುಂಠಿಗೆ ರೆಗ್ಯುಲರ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ? ಈಗ 3 ವರ್ಷ ಆಯ್ತು.